ಇವತ್ತು 200 ರೂಪಾಯಿ 10 ರೂಪಾಯಿ ಚಾಪಕ್ಕಾಗೋದಕ್ಕೆ 20 ರೂಪಾಯಿಂದ 500 ರೂಪಾಯಿ. ಈ ಬೇಕಾ ಸಾರಿ ಸರ್ಕಾರ ರೈತರ ಪರ ಕೆಲಸನ ಈ ಸರ್ಕಾರ 10% ಯಾವ್ದಾದ್ರು 10% ನಾವು ಮಾಡಿದೀವಿ ಅಂತ ಆ ಎತ್ತಿದ್ರೆ ಸುಳ್ಳು ಹೇಳೋದೊಂದು ಕಲ್ತಿದ್ದಾರೆ ವಿನ ಇನ್ನೇನೂ ಕಲ್ತಿಲ್ಲ. ಇವ್ರು ಸಚಿವರಿಗೆ ಲಾಯಕ್ಕ ಸರ್ ಅದು ಮಾತಾಡಿದ್ರೆ ಹನಿ ಟ್ರಾಕ್ ಅಂತ ಇರುವ ಒಂದು ವಿಧಾನಸೌಧದಲ್ಲಿ ಮಾತಾಡ್ತಾರಲ್ಲ ಇವರು. ಹಳ್ಳಿಲಿ ರೈತರು ಸುಧಾ ನೆಗಾ ಹೊಡಿತಾರೆ ಇವ್ರ ಮಾತಿಗೆ. ಇವರು ಸಚಿವರ ಈ ರಾಜ್ಯ ಹಾಳು ಮಾಡಕ್ ಬಂದಿರೋದು ಇವರು ಅಂತ. ಇವ್ರು ವಿಧಾನಸೌಧ ಕಟ್ಟಿದ್ರೆ ಗೊತ್ತಾಗಿರೋದು ಯಾರೋ ಪುಣ್ಯಾತ್ಮ ಕಟ್ಟಿದ್ರು ಇವ್ರು ಕೂತ್ಕೊಂಡು ಭಾಷಣ ಬೀಗಿತಾರೆ ಅಷ್ಟೇ. ಏನು ಗೊತ್ತಿರ್ತದೆ ಗ್ಯಾರಂಟಿ ಮಾಡ್ಬಿಟ್ಟು ಅವ್ರ ಮನೆ ಸಂಸಾರ ಹಾಳು ಮಾಡಿಬಿಟ್ರು ಸರ್ ಇವರು. ಈ ಸರ್ಕಾರ ತೊಲಗೋ ತನಕಲೂ ಈ ಪ್ರತಿಭಟನೆ ನಾವು ನಿಲ್ಲಿಸಲ್ಲ. ರೈತರು ದುಡಿತೀವಿ ಸಹ ಇವ್ರಂಗೆ ಬಿಟ್ಟಿ ತಿನ್ನಕ್ಕೆ ಹುಟ್ಟಿಲ್ಲ ರೈತರು. ಮಕ್ಕಳು ಪಟ ಕಟ್ಬಿಟ್ಟು ಕಬ್ಬುಡ್ದು ಬಿಟ್ಟಿ ಕೊಡ್ತಾವ್ರೆ ಅಂದ್ರೆ ಒಬ್ಬ ಯಾವ್ದು ಬಿಟ್ಟಿ ಕೊಡ್ತಾ ಇರೋದು ಇವರು ಎಲ್ಲ ಕೂರ್ಸವ್ರೆ. ಅದು ಯಾವುದೋ ಒಂದು 180 ml 500 ರೂಪಾಯಿ ಮಾಡಿದ್ದಾರೆ. 500 ರೂಪಾಯಿ ಪೇಪರಲ್ಲಿ ನೋಡಿದ ರೈತರ ಪರ ಕೆಲಸ ನಾವು ಮಾಡಿದ್ದೀವಿ ಆಗ ಒಪ್ಕೋತೀವಿ. ಇವ್ರ ಕೆಲಸ ಯಾವುದು ರೈತರ ಪರ ಕೆಲಸ? ಅದರಿಂದ ಈ ರಾಜ್ಯದ ಜನ ಸಾಕಪ್ಪ ಸಾಕು, ಕಾಂಗ್ರೆಸ್ ಪಕ್ಷ ಸಾಕು ಅದಿವರ ಗಂಡು ಮೆಟ್ಟಿದ ನಾಡು ಮಂಡ್ಯ ಜಿಲ್ಲೆ. ಅಲ್ಲಿಂದ ಸ್ಟಾರ್ಟ್ ಆಗಿದೆ ಈಗ ಮಂಡ್ಯ ಜಿಲ್ಲೆಯಿಂದ ಇನ್ನು ಸುರು. ಪ್ರಾಣ ಬಿಟ್ರು ಪರವಾಗಿಲ್ಲ, ಈ ಸರ್ಕಾರ ತೆಗಿಯೋ ತನಕ ನಾವು ನಿಲ್ಸಲ್ಲ. ನಮ್ಮ ಪ್ರಾಣ ಬಿಡೋದಾಗಲಿ ಈ ಸರ್ಕಾರ ತೆಗಿಯೋಡ್ಗೂ ಸರ್ ಏನಿಲ್ಲ. ಈ ಸರ್ಕಾರ ಸಾಕಪ್ಪ ಸಾಕು, ಈ ಕಿತ್ತೋ ಸರ್ಕಾರ ಅಂತ ಜನದ ಬಾಯಿಲಿ ಬರಬೇಕಾದ್ರೆ ಈ ಸರ್ಕಾರ 5 ರೂಪಾಯಿ ಇತ್ತು ರೈತರ RTC. 5 ರೂಪಾಯಿ RTCನ ಇವತ್ತು 40 ರೂಪಾಯಿ ಮಾಡಿದೆ. 40 ರೂಪಾಯಿ ಮಾಡಿದೆ RTCನ. ಒಂದನೇದು. ಎರಡನೇದು ಸಬ್ಸಿಡೀಸ್ ಅದು 100ಕ್ಕೆ 2% ಇತ್ತು, ಇವತ್ತು 10% ಮಾಡಿದೆ ಸಬ್ಸಿಡಿ ರಾಜ್ಯ. ಅದನ್ನು ಅಲ್ಲಿಗೆ 1000 ರೂಪಾಯಿ 10,000 ರೂಪಾಯಿ ಆದರೆ 1,000 ರೂಪಾಯಿ ಕಟ್ಟಬೇಕು. ಎಷ್ಟಾಯ್ತು ಸಾ? ಎರಡನೇದು. ಮೂರನೇದು ಚಾಪಕ್ಕಾಗದ 10 ರೂಪಾಯಿ ಇತ್ತು, ಇವತ್ತು 200 ರೂಪಾಯಿ 10 ರೂಪಾಯಿ ಚಾಪಕ್ಕಾಗೋದಕ್ಕೆ 20 ರೂಪಾಯಿಂದ 500 ರೂಪಾಯಿ. ಈ ಬೇಕಾ ಸಾರಿ ಸರ್ಕಾರ? ಬೇಕಾ ಸಾರಿ ಸರ್ಕಾರ? ರೈತರ ಪರ ಕೆಲಸನ ಈ ಸರ್ಕಾರ 10% ಯಾವ್ದಾದ್ರು 10% ನಾವು ಮಾಡಿದೀವಿ ಅಂತ ಬಿಡ್ತಾರೆ. ಈ ಮಿನಿಸ್ಟ್ರಿಗಳಾಗ್ಬೋದು, ಈ ಮುಖ್ಯಮಂತ್ರಿಗಳಾಗ್ಬೋದು, ಈ ಸರ್ಕಾರದಲ್ಲಿ ಬಾಯಿ ಎತ್ತಿದ್ರೆ ಸುಳ್ಳು ಹೇಳೋದೊಂದು ಕಲ್ತಿದ್ದಾರೆ ವಿನ ಇನ್ನೇನೂ ಕಲ್ತಿಲ್ಲ ಇವರು. ಅದು ಬಿಟ್ಟರೆ ಕೇಸ್ ಹಾಕ್ಸೋದು, ಅದು ಯಾವುದೋ ಇನ್ನೊಂದು ಹನಿ ಟ್ರ್ಯಾಕೋ. ಇವರು ಸಚಿವರಿಗೆ ಲಾಯಕ್ಕ ಸರ್ ಅದು ಮಾತಾಡಿದ್ರೆ ಹನಿ ಟ್ರ್ಯಾಕ್ ಅಂತ ಇರುವ ಒಂದು ವಿಧಾನಸೌಧದಲ್ಲಿ ಮಾತಾಡ್ತಾರಲ್ಲ ಇವರು. ಮಿನಿಸ್ಟ್ ಬೇಕಾ ಸರ್ ಇದು? ಹಳ್ಳಿಲಿ ರೈತರು ಸುಧಾ ನೆಗಾ ಹೊಡಿತಾರೆ ಇವ್ರ ಮಾತಿಗೆ. ಇವರು ಸಚಿವರ ಈ ರಾಜ್ಯ ಹಾಳು ಮಾಡಕ್ಕೆ ಬಂದಿರೋದು ಇವರು ಅಂತ. ಅಲ್ಲಿ ವಿಧಾನಸೌಧದಲ್ಲಿ ಮಾತಾಡೋ ಮಾತಾ ಸರ್ ಅದು ಹನಿ ಟ್ರ್ಯಾಕನ್ನು. ವಿಧಾನಸೌಧ ಅಂದರೆ ಏನು? ಇವ್ರು ವಿಧಾನಸೌಧ ಕಟ್ಟಿದ್ರೆ ಗೊತ್ತಾಗಿರೋದು ಯಾರೋ ಪುಣ್ಯಾತ್ಮ ಕಟ್ಟಿದ್ರು ಇವ್ರು ಕೂತ್ಕೊಂಡು ಭಾಷಣ ಬೀಗಿತಾರೆ ಅಷ್ಟೇ. ಲೂಟಿ ಗ್ಯಾರಂಟಿ ಅಂತ ಕೊಡ್ತಾರೆ. ಪಾಪ ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಏನು ಗೊತ್ತಿರ್ತದೆ ಗ್ಯಾರಂಟಿ ಮಾಡಿಬಿಟ್ಟು ಅವ್ರ ಮನೆ ಸಂಸಾರ ಹಾಳು ಮಾಡಿಬಿಟ್ರು ಸರ್ ಇವರು. ಗಂಡರಿಂದ ಕಿತ್ಕೊಂಡು ಹೆಂಡ್ತಿ ಕೊಟ್ಟು ಅವ್ರ ಮನೆ ಸಂಸಾರ ಎಷ್ಟೋ ಸಂಸಾರ ಹಾಳಾಗೋದು ಸಹ. ಅದರಿಂದ ರೈತರು ರೋಜಿಗೆದ್ದು ಈಗ ಸ್ಟಾರ್ಟ್ ಮಾಡಿದ್ವಿ. ಈ ಸರ್ಕಾರ ತೊಲಗೋ ತನಕಲೂ ಈ ಪ್ರತಿಭಟನೆ ನಾವು ನಿಲ್ಲಿಸಲ್ಲ. ರೈತರು ನಿರಂತರವಾಗಿ ಹೋರಾಟ ಮಾಡ್ತೀವಿ ಸರ್ ನಾವು. ನಮಗೆ ಕರೆಂಟು ಫ್ರೀ. ಯಾರಿಗೆ ಬೇಕಾಗಿತ್ತು ಕರೆಂಟ್ ಸಹ ಫ್ರೀ? ಯಾರಿಗೆ ಬೇಕಾಯ್ತು ಇವ್ರು ಕರೆಂಟು? ರೈತರು ದುಡಿತೀವಿ ಸಹ ಇವ್ರಂಗೆ ಬಿಟ್ಟಿ ತಿನ್ನಕ್ಕೆ ಹುಟ್ಟಿಲ್ಲ ರೈತರು. ದುಡಿಮೆ ಮಾಡಿ ತಿಂತಾರೆ. ಇವ್ರು ಬಿಟ್ಟಿ ದುಡ್ಡು ಯಾರಿಗೆ ಬೇಕು? ಎಲ್ಲಿಂದ ತಂದು ಕೊಡ್ತಾರೆ ಇವ್ರು? ಎಲ್ಲಿಂದ ತಂತಾರೆ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಏನಾರ ಇವ್ರದ್ದೊಂದು 550,000 ಎಕರೆ ಇದೆಯಾ? ಅಲ್ಲಿ ಕಾಯಿ ಕೆಡಿಕೊಂಡು ಬಿಟ್ಟಿ ಕೊಡ್ತಾ ಇದ್ದಾರಾ? ತೋರ್ಲಿ ಅವ್ರ ತೋಟ ಎಲ್ಲಿ ಒಂದು 5,000 ಎಕರೆ ಇರೋದ್ರ ತೋರ್ಲಿ ನಮಗೆ. ಅದನ್ನು ನಾವು ಬಿಟ್ಟಿ ಕೊಡ್ತಾ ಇದ್ದೀವಿ ಅಂತ ಹೇಳಿ ಆಗ ನಾವು ಒಪ್ಕೋತೀವಿ. ಬಿಡು ಇವ್ರಿಗೆ ತೋಟ ಇವ್ರು ಕಬ್ಬು ಮುರಿದು ಇವ್ರ ಮಕ್ಕಳು ಪಟ ಕಟ್ಬಿಟ್ಟು ಕಬ್ಬುಡ್ದು ಬಿಟ್ಟಿ ಕೊಡ್ತಾವ್ರೆ ಅಂದ್ರೆ ಒಬ್ಬ ಯಾವುದು ಬಿಟ್ಟಿ ಕೊಡ್ತಾ ಇರೋದು ಇವರು? ಇಲ್ಲಿ ಅದು ಯಾವುದೋ 2 ರೂಪಾಯಿ ಕೊಡ್ತಾರೆ, ಇಲ್ಲಿ 40 ರೂಪಾಯಿ ಕಿತ್ಕೋತಾರೆ. 2 ರೂಪಾಯಿ ಬಿಟ್ಟಿ ಕೊಡ್ತಾರೆ, 40 ರೂಪಾಯಿ ಕಿತ್ಕೋತಾರೆ ಅಷ್ಟೇ. ಅದು ಯಾವುದು ಮದ್ಯಪಾನ ಎಷ್ಟಿತ್ತು ಸಹ ಇವತ್ತು ಎಲ್ಲಿಗೆ ತೊಗೊಂಡೋಗಿ ಕೂರ್ಸವ್ರೆ? ಅದು ಯಾವುದೋ ಒಂದು 180 ml 500 ರೂಪಾಯಿ ಮಾಡಿದ್ದಾರೆ. 500 ರೂಪಾಯಿ ಅಲ್ಲ. ಏನು ಮಾಡೋರು ರೈತರಿಗೆ? ಏನು ಮಾಡೋರು ಸರ್ ನೀವು ಹೇಳಿ? ರೈತರಿಗೆ ಇವರು ಎದೆ ನೀವು ಕೊಂಡು ನಮ್ಮಂಗೆ ಹಿಂಗೆಲ್ಲಾರ ಒಂದು ಸರ್ಕಲಲ್ಲಿ ರೈತರಿಗೆ ಕರೆಸ್ಬಿಟ್ಟು ನಾವು ನಿಮ್ಗೆ ರೈತರ ಪರ ಮಾಡಿದ್ದೀವಿ ಅಂತ ಫೇಸ್ಬುಕ್ ಅದೊಂದು ಜಾರಿ ಮಾಡಲಿ. ವಿಧಾನಸೌಧದಲ್ಲಿ ಭಾಷಣ ಹೊಡಿತಾರೆ, ಪುಕ್ಷಟೆ ಭಾಷಣ ಇವರು. ಅದನ್ನು ಜಾರಿ ಮಾಡಬೇಕು. ಪೇಪರಲ್ಲಿ ನೋಡಿದ ರೈತರ ಪರ ಕೆಲಸ ನಾವು ಮಾಡಿದ್ದೀವಿ ಆಗ ಒಪ್ಕೋತೀವಿ. ಇವ್ರ ಕೆಲಸ ಯಾವುದು ರೈತರ ಪರ ಕೆಲಸ?
ಯಾವ ಸ್ವಾಮಿ ಹೆಂಗಸಿನ ಬಸ್ಸಸ್ ಈ ದೇಶ ತಿರ್ಗ್ಸಕ್ಕೆ ಕಳ್ಸೋದು ಪುಕ್ಷಾಟಕ್ಕೆ ಆತ ಇವ್ರದು ಹೆಣ್ಮಕ್ಳಿಗೆ ಏನು ಗೊತ್ತು ಪಾಪ, ಏನು ಗೊತ್ತಿರೋದು ಸ್ವಾಮಿ, ಅವ್ರು ಏನು ಪುಕ್ಷಾಟ ಕೊಡ್ತಾರಲ್ಲ ಅಂತ ಹೊಂಟೋಯ್ತಾರೆ. ಸರಿಯಾಗಿ ಬಸ್ಸು ಡ್ರೈವರ್ಗೆ ಕಂಡಕ್ಟರ್ಗೆ ಸಂಬಳ ಕೊಡ್ತಾ ಇದ್ದಾರೆ ಸರ್ ಇವರು. ಅದರಿಂದ ಈ ರಾಜ್ಯದ ಜನ ಸಾಕಪ್ಪ ಸಾಕು, ಕಾಂಗ್ರೆಸ್ ಪಕ್ಷ ಸಾಕು ಅದಿವರ ಫಸ್ಟು ಸಾರಿ ಈಗ ಮಂಡ್ಯ ಜಿಲ್ಲೆ ಸ್ಟಾರ್ಟ್ ಆಗಿದೆ ಪ್ರತಿಭಟನೆ. ಮಂಡ್ಯ ಜಿಲ್ಲೆ ಗಂಡು ನಾಡಿನ ಮೆಟ್ಟಿದ ನಾಡು, ಗಂಡು ಮೆಟ್ಟಿದ ನಾಡು ಮಂಡ್ಯ ಜಿಲ್ಲೆ. ಅಲ್ಲಿಂದ ಸ್ಟಾರ್ಟ್ ಆಗಿದೆ ಈಗ ಮಂಡ್ಯ ಜಿಲ್ಲೆಯಿಂದ. ಇನ್ನು ಸುರು ಇಡೀ ಬೆಳಗಾಂ ಬಾಗಲಕೋಟೆ ಕೊನೆ ಮುಟ್ಟೋ ತನಕ ಸುರು ರಾಯಚೂರು ನಿಲ್ಲಿಸಲ್ಲ. ಇಲ್ಲಿಂದ ಹೋಗೋದಾಗಲಿ ನಡ್ಕೊಂಡು ಪಾದಯಾತ್ರೆ ಮಾಡಬೇಕಾಗಿತ್ತು ಇವತ್ತು. ಆದರೂ ಬಿಸಿಲು ಮಳೆ ಅಂತೇಳಿ ಶಾಂಪಲ್ ತೋರಿದ್ದೀವಿ ಇವತ್ತು. ಶಾಂಪಲ್ ಪ್ರಾಣ ಬಿಟ್ಟರು ಪರವಾಗಿಲ್ಲ, ಈ ಸರ್ಕಾರ ತೆಗೆಯೋ ತನಕ ನಾವು ನಿಲ್ಲಿಸಲ್ಲ. ನಮ್ಮ ಪ್ರಾಣ ಬಿಡೋದಾಗಲಿ ಈ ಸರ್ಕಾರ ತೆಗೆಯೋವರೆಗೂ ನಿಲ್ಲಿಸಲ್ಲ ಪ್ರತಿಭಟನೆ. ಇದು ಸಿದ್ಧಾಂತರಾಗಿದೆ. ಆಗಲ್ಲ ಸರ್. ಏನು ಪೊಲಿಟೇಷನು ಏನಾಗಿದೆ ಗೊತ್ತಾ? ನೀನು ಒಳ್ಳೆ ಕೆಲಸ ಮಾಡಿ ನಿಮ್ಮನ್ನು ಅರೆಸ್ಟ್ ಬೇಕಿತ್ತ? ಇದು ಕೆಟ್ಟ ಕೆಲಸ ಮಾಡೋನು ಇವ್ರು ಅರೆಸ್ಟ್ ಮಾಡ್ತಾ ಇಲ್ಲ. ಒಪ್ಕೊಂಡವರಲ್ಲ ಅದಕ್ಕಿಂತ ಬೇಕಾ ಸರ್? ಇದು ಭ್ರಷ್ಟ ಸರ್ಕಾರ, ಕಮಿಷನ್ ಸರ್ಕಾರ ಅಂತ ಹೇಳಿದ್ಮೇಲೆ ಇವರು ಪಾರ್ಟಿ ಪರ್ಸೆಂಟ್ ಕೆಟ್ಟ ಕೆಲಸ ಮಾಡೋರ್ನ ಅರೆಸ್ಟ್ ಮಾಡ್ತಾ ಇಲ್ಲ ಯಾರು. ಯಾಕೆ ಇನ್ನು ಒಳ್ಳೇದು ಮಾಡೋ ಜನ ತಲುಪಿಸ್ಬಿಡ್ತಾರಲ್ಲ ಒಳ್ಳೆತನ, ಅವ್ರನ್ನೇ ಅರೆಸ್ಟ್ ಮಾಡಿಬಿಟ್ರೆ ಅಂತ ಇವರು ಒಂದು ಟಾರ್ಗೆಟ್. ಯಾರು ಒಳ್ಳೆ ಅವ್ರನ್ನೇ ಅರೆಸ್ಟ್. ಅಣ್ಣ ತಮ್ಮಂದ್ರ ಖಾತೆ ಮಾಡ್ಸಕ ಗುರುಗಳ ನಮ್ಮ ಅಣ್ಣ ನಮ್ದು ಖಾತೆ ಮಾಡ್ಸ್ಕೋಕ 2.5 ಕುಂಟೆ ಜಮೀನಿಗೆ 38,000 ರೂಪಾಯಿ ಗೌರ್ಮೆಂಟ್ ಬಿಲ್ ಹಾಕವ್ರ. ನೆನ್ನೆ 5 ಕುಂಟೆದೊಂದು ರಿಜಿಸ್ಟರ್ ಖಾತೆ ಮಾಡ್ಸ್ಕೋಕೆ ನಮ್ದು 58,000 ರೂಪಾಯಿ ಸರ್ಕಾರದ ಬಿಲ್ ಕೊಟ್ಟರು ನನಗೆ. 58,000 ರೂಪಾಯಿ 5 ಕುಂಟೆ ಖಾತೆ ಮಾಡಿಸ್ಕೋಕೆ ಹಿಂದಿನ ಸರ್ಕಾರದಲ್ಲಿ ಇತ್ತ. ಇದು 5 ಕುಂಟೆಗೆ ಇಲ್ಲ. ಮೊದಲು ಕಮ್ಮಿ ಇತ್ತು, ಅರ್ಧ ಕಮ್ಮಿ ಇತ್ತು. 7,000 8,000ದಲ್ಲಿ ಮುಗೀತಿತ್ತು. 5 ಕುಂಟೆ ಒಳಗಿದ್ರೆ ನೀರಾವರಿ ಜಮೀನು ಆಗಿರ್ಬೋದು, ಕೃಷಿ ಜಮೀನು ಆಗಿರ್ಬೋದು, ಇದು ಸೈಟ್ ಲೆಕ್ಕ ಅಡಿ ಲೆಕ್ಕ ಎಲ್ಲಿಂದ ಮಾಡಿಸ್ಮ? ನೀರಾವರಿ ಜಮೀನು ಕೃಷಿ ಜಮೀನು ಅಡಿ ಲೆಕ್ಕ ಅಂದರೆ ಎಲ್ಲಿಂದ ಖಾತೆ ಮಾಡಿಸ್ಮ? ನಾವು ಬೇರೆಯವ್ರದ್ದು ತಗೊಂಡು ಸ್ವತ್ತು ಬೇಡ ನಮ್ಗೆ. ನಮ್ಮ ಅಣ್ಣ ತಮ್ಮದ್ರಿಂದ ನಮ್ಮ ಖಾತೆ ಮಾಡ್ಕೋಕೆ ನಮ್ಮ ತಂದೆ ತೀರೋಗವನ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ತಗೊಂಡು ನಮ್ಮ ಅಣ್ಣ ತಮ್ಮದ್ರ ಖಾತೆ ಮಾಡ್ಕೋಬೇಕು. 5 ಕುಂಟೆಗೆ 58,000 ಬರ್ದವ್ರೆ. ಇದು ಸುಳ್ಳು ಹೇಳ್ತಲ್ಲ. ಇದು 5 ಕುಂಟೆಗೆ 58,000 ಎಲ್ಲಿಂದ ಖಾತೆ ಮಾಡಿಸೋದು ಅಣ್ಣ ತಮ್ಮದಿರು? ಯಾಕೆ ಬೇಕಾಗಿತ್ತು ಕೆಲಸ? ಯಾತಕ್ಕೆ ಬೇಕಾಗಿತ್ತು ಕೆಲಸ? ಇದು ಫ್ರೀ ಕೊಟ್ಬಿಟ್ಟು ಯಾರೋ ಗೇಮ್ ಇಲ್ಲದೆ ತಿರುಗ್ತಾಳೆ. ಹಳ್ಳಿ ರೈತರು ತಿರ್ಗಾರ? ಕೆಲಸ ಇಲ್ಲದೇದೋ ಬ್ಯಾಗ್ ಹಾಕಿ ತಿರ್ಗೋಯ್ತಾಳೆ ಅವಳು ಪಡ್ಗಳು. ಹಳ್ಳಿ ರೈತರು ಯಾವತ್ತು ಫ್ರೀ ಬಸ್ ಹತ್ತಕ್ಕೆ ಹೋಗೋದು. ಅವರು ದಿನನಿತ್ಯ ದನ ನೋಡಬೇಕು, ಎಮ್ಮೆ ನೋಡಬೇಕು, ಆರಂಭ ಮಾಡಬೇಕು, ಉಳ ಮೇಯಿಸ್ಬೇಕು. ಅವ್ರ ಕೆಲಸ ಜಾಸ್ತಿ. ಎಲ್ಲಿಂದ ಮಾಡ್ಮ ಹೇಳಿ? ಯಾಕೆ ಬೇಕಾಗಿತ್ತು ಇದು? ಫ್ರೀ ಯಾಕೆ ಕೊಡಬೇಕಾಗಿತ್ತು? ಬೇಡ, ಕರೆಕ್ಟಾಗಿ ಕೊಡು. ಹಿಂದಿನ ಏನು ಕೊಡ್ತೀವಿ ಅದು ಕೊಡು. ಈಗ ಅಡಿ ಜಮೀನು ಯಾವುದು, ಸೈಟ್ ಯಾವುದು, ಅದಕ್ಕೆ ಅಡಿ ಲೆಕ್ಕ ತಗೋ. ಈಗ ಕಮರ್ಷಿಯಲ್ಲು ಸಿಟಿ ಜಾಗ ಅದಕ್ಕೆ ಅಡಿ ಲೆಕ್ಕ ತಗೋ. ನೀನು ಹಳ್ಳಿ ರೈತ ಆರಂಭ ಮಾಡೋ ಜಮೀನಿಗೂ ಅಡಿ ಲೆಕ್ಕ ಅಂತ ಖಾತೆಗೆ ಬರೆದ್ರೆ ನಾವು ಎಲ್ಲಿಂದ ತಂದು ಕಟ್ಬೋದು ದುಡ್ಡ? ನಮ್ಮದೇ ಜಮೀನು, ಬೇರೆಯವ್ರದಲ್ಲ. ನಾನೇ ಖಾತೆ ಮಾಡ್ತೇನೆ, ಹಿಂದಕ್ಕೆ ವಾಪಸ್ ಬಂದೀನಿ. 58,000 ರೂಪಾಯಿ ಬಿಲ್ ರಸೀದಿ ಕೊಟ್ಟವನು, ಗೌರ್ಮೆಂಟ್ ರಸೀತಿಯ 5 ಕುಂಟೆಗೆ ನನ್ನ ಕೈಲಿ ಖಾತೆ ಮಾಡ್ಸೋಕ್ಕಲ್ಲ ವಾಪಸ್ ಬಂದೀವಿ. ಏನು ಮಾಡೋದು ಸರ್ ನಮ್ಮಿದು? ಕಂದೆಗಾಲ ಮಳವಳ್ಳಿ ತಾಲೂಕಿನವ್ರು, ಕಂದೆಗಾಲದವ್ರು. ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಂದೆಗಾಲದವ್ರು. ನಾವು ನಮ್ಮದೇ ಜಮೀನು ಮಾಡ್ಸೋಕ್ಕೆ ಆಗದೇ ವಾಪಸ್ ಬಂದಿನಿ ಮಾಡಿಸ್ಕೋದೇನೆ. ಈ ಸರ್ಕಾರ ಹೋದ್ಮೇಲೆ ಯಾರು ಮಾಡಿಸ್ಕಮ್ಮ, ಈ ಕಟ್ಟಕ್ಕಾಗಲ್ಲ 58,000 ಅಂತ ನಾನೇ ವಾಪಸ್ ಬಂದೀನಿ. ಅದಕ್ಕಿಂತ ಕಮ್ಮಿ ಅದೇ ಅಂದರೆ ಆ ಸಿದ್ದರಾಮಯ್ಯನಿಗೆ ಅವನ ಅಕೌಂಟ್ಗೆ ದುಡ್ಡು ಕಳಿಸ್ತೀನಿ, ಮಾತು ಮಾಡಿಸ್ಕೊಡ್ಲಿಕ್ಕೆ ಆತೀಯ. ಕಮ್ಮಿ ಅದೇ ಅಂತ ಸುಳ್ಳು ಹೇಳ್ತಾನೆ ರೈತ ಅಂತಂದರೆ ನಾನೇ ನಾನು ದುಡ್ಡ ಕಳಿಸ್ಕೊಡ್ತೀನಿ ಅವ್ನಿಗೆ. 5 ಕುಂಟೆ ನಮ್ಮದು ಖಾತೆ ಪೋಡ್ ಮಾಡಿಸಿ ರೆಡಿ ಮಾಡ್ತೀವಿ, ಕಮ್ಮಿ ಮಾಡಿಕೊಡ್ಲಿ. ಥ್ಯಾಂಕ್ಸ್. ಮತ್ತೆ ನೀವು ಕಾಂಗ್ರೆಸ್ ಸರ್ಕಾರ ಅತಿ ಭ್ರಷ್ಟ ಸರ್ಕಾರ. ಕೃಷಿ ನೀತಿಗೆ ಒಂದು ಕಡ್ಡಿ ಅಳವಡಿಸಿಲ್ಲ, ದುಡ್ಡು ಕೊಟ್ಟಿಲ್ಲ. ಸರ್ಕಾರ ಏನಂತ ಅಂದರೆ ಗ್ಯಾರಂಟಿ ಕೊಟ್ಟು ಈ ದೇಶ ನಮ್ಮ ರಾಜ್ಯ ಸರ್ಕಾರನ ಹಾಳು ಮಾಡಿದ್ರು. ಬಸ್ ಫ್ರೀ ಕೊಟ್ಟರು, ಎಲ್ಲ ಹಾಳಾಯಿತು. ಕರೆಂಟ್ ಫ್ರೀ ಕೊಟ್ಟರು, ಯಾರೂ ಕೇಳಿರಲಿಲ್ಲ. ಈ ನಮ್ಮ ಫ್ರೀ ಕೊಡಿ ಅಂತ ಯಾರೂ ಕೇಳಿರಲಿಲ್ಲ. ಕೃಷಿಗೆ ಸಬ್ಸಿಡಿ ಕೊಟ್ಟು, ಗೊಬ್ಬರ ಸಬ್ಸಿಡಿ ಕೊಟ್ಟಿದ್ರೆ ಈ ದೇಶ ಚೆನ್ನಾಗಿರ್ತಿತ್ತು. ಯಾವುದಕ್ಕೂ ಸಬ್ಸಿಡಿ ಕೊಡ್ದೇ ತಗೊಂಡೋಗಿ ಎಲ್ಲ ಗ್ಯಾರಂಟಿ ಕೊಟ್ಟು ಎಲ್ಲ ಅಲ್ಲಿ ಇಲ್ಲಿ ತಿರುಗಿ ನಿಂತ್ಕೊಂಡು ಎಲ್ಲ ಹಾಳಾಗೋಯ್ತು ಈ ದೇಶ. ಸಿದ್ದರಾಮಯ್ಯ ಸರ್ಕಾರ ಅತಿ ಭ್ರಷ್ಟ ಸರ್ಕಾರ ಅಂತ ಹೇಳೋಕೆ ಇಷ್ಟಪಡ್ತಿದ್ದೀನಿ. ಯಾವುದೂ ಒಳ್ಳೆ ಕೆಲಸ. ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಒಂದಿಷ್ಟು JDS ನಾಯಕರು ಪ್ರತಿಭಟನೆ ಆರಂಭ. ಹೌದೌದು. ಸೊ ರಾಜ್ಯದ ಜನರಿಗೆ ಒಂದಂದ್ರೆ ಕಾಂಗ್ರೆಸ್ ಸರ್ಕಾರ 2 ವರ್ಷ ಆಯಿತು ಅಧಿಕಾರಕ್ಕೆ ಬಂದು, ಜನರ ಬಹಳಷ್ಟು ಅಭಿವೃದ್ಧಿ ಮಾಡ್ತೀವಿ, ದೇಶವನ್ನು ಅಭಿವೃದ್ಧಿ ಮಾಡ್ತೀವಿ, ರಾಜ್ಯವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಬಂದಿತ್ತು. ಆದರೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ನಿಮ್ಮ ಪ್ರಕಾರ? ಯಾವ ಅಭಿವೃದ್ಧಿ ಇಲ್ಲ ಸರ್. ಎಲ್ಲರಿಗೂ ಫ್ರೀ ಕೊಟ್ಟು ಯಾವ ಅಭಿವೃದ್ಧಿ ಮಾಡ್ತಾರೆ? ಕೆಲಸ ಆಯ್ತಲ್ಲ,
ಯಾವ ರಸ್ತೆ ಅಭಿವೃದ್ಧಿ ಆಯ್ತಲ್ಲ, ಅಧಿಕಾರ ದುರುಪಯೋಗ, ಭ್ರಷ್ಟಾಚಾರ, ಆಮೇಲೆ ಈ ಗುತ್ತಿಗೆದಾರರಿಗೆಲ್ಲ ತೊಂದರೆ ಎಲ್ಲ ಕೆಲಸ ನಡೀತಾ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಜಮಾನ್ರೆ, ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.